ನಮಸ್ತೆ. ದಿಢೀರ್ ಚಕ್ಲಿ ಬೇಗ ಮಾಡಬೇಕು ಅನಿಸಿದಾಗ ಸಿಂಪಲಾಗಿ ಇದ್ದ ಇಂಗ್ರೀಡಿಯೆಂಟ್ಸಿಂದನೇ ಈಸಿಯಾಗಿ ಮಾಡ್ಬೋದು. ಭಾಳ ಗರಿ ಗರಿಯಾಗಿ ಆಗುತ್ತೆ, ಹೌರ ಆಗುತ್ತೆ, ಭಾಳ ಚೆನ್ನಾಗಿರುತ್ತೆ. ನೋಡ್ಕೊಂಡು ಬರೋಣವಾ ರೆಸಿಪಿನ. ಓಕೆ, ಫಸ್ಟ್ ನಾನು 3 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ಅದೇ ಕಪ್ಪಲ್ಲೇ ಕಡಲೆ ತೊಗೊಂಡಿದ್ದೀನಿ. ಕಡಲೆ ತೊಗೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಅದು ಒಳ್ಳೆ ಕುಂಕುಮ ಆದಷ್ಟು ಇದಾಗಬೇಕು. ಆಮೇಲೆ ಅದನ್ನು ತೆಗೆದ್ಬಿಟ್ಟು ನಾನು ಇದರೊಳಗೆ ಹಾಕಿದ್ದೀನಿ. ಆಮೇಲೆ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ, ಹಸಿ ಕಡಲೆ ಹಿಟ್ಟು. ಅಂದರೆ ಕಡಲೆ ಪುಡಿ, ಕಡಲೆ ಹಿಟ್ಟು, ಕಡಲೆ ಪುಡಿ 1 ಬಟ್ಲು, ಕಡಲೆ ಹಿಟ್ಟು ಅರ್ಧ ಬಟ್ಲು ಮತ್ತು ಅಕ್ಕಿ ಹಿಟ್ಟು 3 ಬಟ್ಲು. ಆಮೇಲೆ ಸ್ವಲ್ಪ ಕಾಸಿ ತುಪ್ಪ ಸ್ವಲ್ಪ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಉಪ್ಪು, ಜೀರಿಗೆ, ಆಮೇಲೆ ಅಜ್ವಾಯಿನ್ ಮತ್ತು ಎಳ್ಳು, ಸ್ವಲ್ಪ ಎಳ್ಳು ಕೂಡ ಹಾಕಿದ್ದೀನಿ, ಬಿಳೆ ಎಳ್ಳು ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇದು ಮುರುಕುಲ್ ಥರ ಮಾಡ್ಬೋದು, ಚಕ್ಲಿ ಥರ ಕೂಡ ಮಾಡ್ಬೋದು. ನಮ್ಮ ಅರ್ಜೆಂಟ್ಗೆ ಯಾವಾಗ ಹೇಗೆ ಬೇಕಂದರೆ ಹಾಗೂ ನಾವು ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಅದನ್ನು. ಆ ಎಣ್ಣೆ ಎಲ್ಲ ನೀಟಾಗಿ ಕಲಿಯೋ ಹಾಗೆ. ತೀರಾ ಆ ಥರ ಉಂಡೆ ಗಿಂಡೆ ಏನು ಇದ್ದರೂ ಕೂಡ ನೀಟಾಗಿ ಕಲಿತ್ರೆ ಏನಾಗೋಗುತ್ತೆ ಅಂದರೆ ನಾವು ನಾದಕ್ಕೆ ಈಸಿ ಆಗುತ್ತೆ ನೋಡಿ. ಆ ಥರ ಹಿಟ್ಟು ಬಿಗಿ ಹಾಕಿದ್ರೆ ಹಂಗೆ ಆಗಬೇಕು. ಆಮೇಲೆ ಆವಾಗ ಎಣ್ಣೆ ಹಾಕಬೇಕು, ನೀರು ಹಾಕಬೇಕು, ಬಿಸಿ ನೀರು ಹಾಕಿದ್ದೀನಿ ಸ್ವಲ್ಪ ನಾನು. ಅದು ಬಿಸಿನೀರಾದರೆ ಸ್ವಲ್ಪ ನೀಟಾಗಿ ಆಗುತ್ತೆ, ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನಾದದು ಭಾಳ ಮುಖ್ಯ. ಇದರೊಳಗಡೆ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದು ಮೇಲ್ಗಡೆ ಆಮೇಲೆ ಉಪ್ಪು ಹಾಕಿದ್ದೀನಿ. ನಾದೋದಿರುತ್ತಲ್ಲ ಅದು ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಸ್ವಲ್ಪ ನಾವು ನಾದೋದು ಇದಾದರೂ ಕೂಡ ಗಟ್ಟಿ ಆಗಿಬಿಡುತ್ತೆ ಚಕ್ಲಿ. ಅದಕ್ಕೋಸ್ಕರನೇ ಬಂಡೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಬಂಡೆ ಮೇಲೆ ನಾದ್ಕೊಳ್ಳಿ. ಪ್ಲೇಟ್ ಮೇಲೆಲ್ಲ ನಾದಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಮಾಡಿದಾಗ, ಸ್ವಲ್ಪ ಮಾಡಿದಾಗ ಬೇಕಿದ್ರೆ ನೀವು ಒಂದು ಪ್ಲೇಟಲ್ಲಿ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿ ನಾದಬೇಕು ನೋಡಿ. ಫಸ್ಟು ಮಾಮೂಲು ಕಲಿಸ್ಕೊಂಡ ಮೇಲೆ ಮತ್ತು ಬೇರೆ ಹಿಟ್ಟು ಥರ ತೊಗೊಂಡು ಆಮೇಲೆ ಅದನ್ನು ಸಪ್ರೇಟ್ ಮತ್ತು ನಾದ್ಕೊಂಡಿದ್ದೀನಿ. ಅಷ್ಟು ಸಲ ನಾದಬೇಕು. ನಾದಿದ್ರೇ ಅವಾಗ ನಿಮ್ಗೆ ನೀಟಾಗಿ ಆಗುತ್ತೆ, ಹೌರ ಆಗುತ್ತೆ. ಇದು ಸುತ್ತ ಎಣ್ಣೆ ಬಿಟ್ಕೊಂಡಿದ್ದೀನಿ ಅದಕ್ಕೆ. ಯಾಕೆ ಅಂತಂದರೆ ತುಂಬ ಟೈಟ್ ಆಗದಂಗೆ ತಿರುಗಿಸ್ಬೇಕಾದ್ರೆ ಈಸಿಯಾಗಿ ನಮಗೆ ಚಕ್ಲಿ ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು. ಚಕ್ಲಿ ಎಲ್ಲರಿಗೂ ಇಷ್ಟ ಅಲ್ವಾ? ಯಾರಿಗೂ ಇಷ್ಟ ಇರಲ್ಲ ಹೇಳಿ ಚಕ್ಲಿ ಅಂದರೆ? ಅದು ಮನೆಗೆ ಮಕ್ಕಳಿದ್ದಾಗಂತೂ ಮಾಡಿಟ್ರೆ, ಈಗಿನ ಮಕ್ಕಳು ಚಕ್ಲಿಗಳು, ಕೋಡುಬೇಳೆಗಳು, ನಿಪ್ಪಟ್ಟು ಇವೇನು ತಿನ್ನೋದೇ ಇಲ್ಲ. ಯಾವಾಗಲೂ ಹೊರಗಡೆ ಡೋನಟ್ಸು ಅವು ಇವು ಅಂತ ತಿಂತಾರೆ. ಮನೆ ರುಚಿನೇ ಗೊತ್ತಿಲ್ಲ ಅವಕ್ಕೆ, ಎಲ್ಲ ಹೊರಗಡೆ ಬೇಕು ಅಂತ ಹೇಳ್ತಾರೆ. ಬಟ್ ಮಕ್ಕಳಿಗೆ ಮಾಡಿಕೊಡಿ ಅವಾಗವಾಗ. ಆಮೇಲೆ ಅಷ್ಟೊಳಗೆ ಎಣ್ಣೆ ಕಾಸಿಟ್ಟಿದ್ದೀನಿ, ನಾನು ಡೈರೆಕ್ಟಾಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅದು ಮುರುಕಲೆಲ್ಲ ಹೇಗೋ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಬೇಗ ಆಗುತ್ತೆ ಅಂತ. ನೀಟಾಗಿ ಕರ್ಕೊಳ್ಳೋದು. ಚಕ್ಲಿನ ಮಾತ್ರ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಎಷ್ಟು ಮಾಡ್ತಿದ್ರು, ನಾವು ಎಷ್ಟು ತಿಂತಾ ಇದ್ವಿ. ಈಗಿನ ಹುಡುಗರಿಗೆ ಮನೆ ತಿಂಡಿಗಳೇ ಬೇಡ. ತಿಂಡಿಗಳು ಅಂದರೆ ಹೊರಗಡೆ ತಿಂಡಿ. ನಾವು ಚಿಕ್ಕವರಿದ್ದಾಗ ಎಷ್ಟು ಮಾಡ್ತಾಯಿದ್ರು ಗೊತ್ತಾ? ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು, ಎಷ್ಟು ಬೇಗ ಆಗೋಯ್ತು, ಅಷ್ಟೇ ರುಚಿಯಾಗಿ ಮತ್ತು ಕರಿಗರಿಯಾಗಿ ಕೂಡ ಇದೆ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.